ಬಿಗ್ ಬಾಸ್ ಮನೆಯಲ್ಲಿದ್ದ ಮೋಕ್ಷಿತಾ ಅವರು ಸಖತ್ ಸ್ವೀಟ್ ಅಂತ ಇದ್ದವರಿಗೆ ಇದೊಂದು ಶಾಕಿಂಗ್ ನ್ಯೂಸ್. ಈಕೆಯ ನಿಜವಾದ ಹೆಸರು ಕೂಡ ಮೋಕ್ಷಿತಾ ಪೈ ಅಲ್ಲ. ಇವರು ಜೈಲಿಗೆ ಸಹ ಹೋಗಿ ಬಂದಿದ್ದಾರೆ. ಹಾಗಾದ್ರೆ ಇವರು ಜೈಲಿಗೆ ಯಾಕೆ ಹೋಗಿದ್ದು ಅನ್ನೋದನ್ನ ನೋಡೋಣ. ಮೋಕ್ಷಿತಾ ಪೈ ಅವರು ಟ್ಯೂಷನ್ ಅನ್ನ ನಡೆಸಿಕೊಡುತ್ತಿರುವಂತಹ ಶಿಕ್ಷಕಿ. ಅದನ್ನೇ ಬಂಡವಾಳವಾಗಿಸಿಕೊಂಡು ಒಂದು ಕಿಡ್ನಾಪ್ ಕೂಡ ಮಾಡಿದ್ರು. ಈಕೆಯ ನಿಜವಾದ ಹೆಸರು ಐಶ್ವರ್ಯ ಪೈ. ಬಿಕಾಂ ಅನ್ನ ಓದಿದ್ದಾರೆ. ಇವರಿಗೆ ಒಬ್ಬ ಸಹೋದರ ಕೂಡ ಇದ್ದಾನೆ. ಆತ ವಿಕಲಚೇತನ ಕೂಡ. ಇವರು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಕಷ್ಟದಿಂದ ಬಂದಿದ್ದಾರೆ. ಸೀರಿಯಲ್ನಲ್ಲಿ ಇವರು ಸಾಫ್ಟ್ ನೇಚರ್ ಅಂತ ಅಂದ್ಕೊಂಡಿದ್ರೆ, ಆದ್ರೆ ಇವರ ನಿಜವಾದ ಬಣ್ಣ ಈಗ ಬಯಲಾಗಿದೆ. ಸೈಲೆಂಟ್ ಹುಡುಗಿ ಮೋಕ್ಷಿತಾ ಪೈ ಮಾಡಿದ ಕೆಲಸವನ್ನ ನೋಡಿದ್ರೆ ನೀವು ಕೂಡ ಬೆರಗಾಗ್ತೀರಾ. ಟ್ಯೂಷನ್ ಅನ್ನ ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಈಕೆಯ ಮನೆಗೆ ತುಂಬಾ ಮಕ್ಕಳು ಬರ್ತಾ ಇದ್ರು. 2014ರಲ್ಲಿ ಮಗುವನ್ನ ಕಿಡ್ನಾಪ್ ಮಾಡಿ 25 ಲಕ್ಷವನ್ನ ಬೇಡಿಕೆ ಇಟ್ಟಿದ್ರು. ಇವರಿಗೆ ಒಬ್ಬ ಗೆಳೆಯನಿದ್ದ. ಆತ BBA ಪದವೀಧರನಾಗಿದ್ದ. ಹಾಗೆ ಆತ ನಿರುದ್ಯೋಗಿಯಾಗಿದ್ದ. ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಅಲಿದಾಡ್ತಾ ಇದ್ದ. ಈತ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದ. ಈತನ ಹೆಸರು ನಾಗಭೂಷಣ್. ಒಂದೇ ಸಲ ಲೈಫ್ ನಲ್ಲಿ ಸೆಟಲ್ ಆಗ್ಬೇಕು ಅನ್ನೋ ಆಸೆಯಿಂದ ಇಬ್ರು ಸೇರಿ ಒಂದು ಸಂಚನ ಮಾಡ್ತಾರೆ. ಇವರ ಟ್ಯೂಷನ್ಗೆ ಬರ್ತಿದ್ದಂತಹ ಒಬ್ಬ ಬಾಲಕಿಯನ್ನ ತನ್ನ ಗೆಳೆಯನ ಕೈಯಿಂದಲೇ ಕಿಡ್ನಾಪ್ ಮಾಡಿಸಿದ್ರು. ಆ ಬಾಲಕಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರು ಅಂದ್ರೆ, ಆ ಬಾಲಕಿಯ ತಂದೆ ಹೋಟೆಲ್ ಉದ್ಯಮಿಯಾಗಿದ್ರು. ಅವರು ಐಷಾರಾಮಿ ಜೀವನ ಮಾಡ್ತಾ ಇದ್ರು. ಆ ಬಾಲಕಿಯನ್ನ ಹಿಡ್ಕೊಂಡ್ರೆ ಒಳ್ಳೆ ದುಡ್ಡನ್ನ ಮಾಡಬಹುದು ಅನ್ನುವಂತಹ ಪ್ಲಾನ್ ಅನ್ನ ಮಾಡಿ ಆ ಬಾಲಕಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಸಂಚನ ಮಾಡ್ತಾರೆ. ಆ ಬಾಲಕಿ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಾಗಭೂಷಣ್ ಕಾರಿನಲ್ಲಿ ಆ ಬಾಲಕಿಯನ್ನ ಕಿಡ್ನಾಪ್ ಮಾಡ್ತಾರೆ. ಆ ಬಾಲಕಿಯ ತಾಯಿ ಗಾಬರಿಯಾಗಿ ಐಶ್ವರ್ಯ ಅವರಿಗೆ ಅಂದರೆ ಮೋಕ್ಷಿತಾ ಅವರಿಗೆ ಕರೆಯನ್ನ ಮಾಡ್ತಾರೆ. ಅವರು ಬಾಲಕಿ ಟ್ಯೂಷನ್ ಮುಗಿಸಿ ಮನೆಗೆ ಹೋದ್ರು ಅಂತ ಹೇಳ್ತಾರೆ. ಹಾಗೆ ಬಾಲಕಿಯ ತಾಯಿ ಬಾಲಕಿಯನ್ನು ಹುಡುಕಲು ಶುರು ಮಾಡ್ತಾರೆ. ಇದೇ ವೇಳೆಗೆ ಬಾಲಕಿಯ ತಂದೆಗೆ ಇವರಿಬ್ರು ಫೋನ್ ಅನ್ನ ಮಾಡ್ತಾರೆ. ಹಾಗೆ 25 ಲಕ್ಷ ಬೇಡಿಕೆಯನ್ನ ಕೂಡ ಇಡ್ತಾರೆ. ಬಾಲಕಿಯ ತಂದೆಯವರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಈ ಕಡೆ ಬಾಲಕಿಯ ತಂದೆ ಒಪ್ಪಿಗೆಯನ್ನ ನೀಡಿ ಹಣವನ್ನ ಕೊಡ್ಲಿಕ್ಕೆ ಯಾವ ಸ್ಥಳಕ್ಕೆ ಬರಬೇಕು ಅಂತ ಕೇಳ್ತಾರೆ. ಮಧ್ಯರಾತ್ರಿಯಲ್ಲಿ ಹಣವನ್ನ ಕೊಡಲಿಕ್ಕೆ ಹೋದಾಗ ಅಲ್ಲಿ ಪೊಲೀಸರ ಜೊತೆ ಇವರು ಹೋಗಿರ್ತಾರೆ. ನಾಗಭೂಷಣ್ ಜೊತೆ ಐಶ್ವರ್ಯ ಅವರಿಗೂ ಸಂದೇಶ ಬಂದಿರುವುದರ ಮೇಲೆ ಇಬ್ಬರನ್ನು ಸಹ ಬಂಧನ ಮಾಡ್ತಾರೆ. ಇದೇ ವಿಚಾರಕ್ಕೆ ಮೋಕ್ಷಿತಾ ಅವರು ಜೈಲಿಗೆ ಹೋಗಿ ಬರ್ತಾರೆ. ಇದಾದ ಬಳಿಕ ಇವರು ಮೋಕ್ಷಿತಾ ಪೈ ಅಂತ ತಮ್ಮ ಹೆಸರನ್ನು ಬದಲಾಯಿಸಿಕೊಳ್ತಾರೆ. ಇದರಿಂದಾಗಿ ಅವರ ನಿಜವಾದ ಬಣ್ಣ ಬಯಲಾಯಿತು.